ಇವತ್ತು ಹಣ ಇದ್ದರೆ ನಾವು ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ನಾವು ದೊಡ್ಡವರಾಗ್ತೀವಿ. ಆದರೆ ಜನಸೇವೆ ಮಾಡೋಂಥ ಅಧಿಕಾರಿಗಳಿಗೆ ಇಡೀ ಸಮಾಜ ಅವ್ರನ್ನ ಗೌರವಿಸ್ತದೆ. ಈಗ ತಾನೇ ಒಬ್ಬ ನೌಕರು ನೆನೆಸ್ಕೊಳ್ತಾ ಇದ್ದ, ಹಿಂದೆ ನಮ್ಗೆ ಯಾರು ಸಹಾಯ ಮಾಡೋದು ಅಂತೇಳಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಎಂತಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ? ಏನಾದ್ರು ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು, ವಿದ್ಯಾಭ್ಯಾಸ ಆಗಬೇಕು, ನೌಕರಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂತ ಹೋಗ್ತೀವಿ. ಅಲ್ಲಿ ಮಧ್ಯದಲ್ಲಿ ಒಬ್ಬ ಪೂಜಾರಿ ಇರ್ತಾನೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣಬಹುದಂತೆ. ಹಂಗೆ ಸರ್ಕಾರ ನೌಕರತ್ವ ಕೇತಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಏನೋ ತೊಂದರೆ ಇರುತ್ತೆ ಮಾತ್ರ ಬರ್ತಾರೆ. ಏನು ಸಮಸ್ಯೆ ಇಲ್ಲ ಆದಾಗ ಅದಕ್ಕೆ ಪಾಸ್ ಹಾಕೊಂಡು ಹೋಗ್ತಾ ಇರ್ತದೆ ಕೆಲಸ. ಸೊ ಆಗ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಅನೇಕ ನನ್ನ 36-37 ವರ್ಷದ ಅನುಭವದಲ್ಲಿ, ರಾಜಕಾರಣದ ಅನುಭವದಲ್ಲಿ, ಕೆಲವರು ಬರೀ ಕೊಕ್ಕೆ ಹಾಕೋದೇ ಕೆಲಸ, ತಿರುಗಿಸೋದೇ ಕೆಲಸ. ಆಗದೆ ಓದು ಪರಿಶೀಲನೆ ಮಾಡ್ತೀನಿ, ತಿರ್ಗಿ ಅದಕ್ಕೆ ಓದು ಪೇಪರ್ ತಗೋಬ, ಇದಕ್ಕೆಲ್ಲ ಗೊತ್ತಿರ್ತದೆ ಅವ್ರ ಕೈಲಿ ಆಗ್ತದೆ ಅಂತ. ಆದರೂ ಕೂಡ ಅವ್ನು ಏನಾರು ಮಾಡಿ ತಿರುಗಿಸ್ಬೇಕು, ಬರಬೇಕು, ಅವ್ನು ಮಾತಾಡಬೇಕು, ಅವ್ನು ಸಲಾ ಮಾಡಬೇಕು, ಕಳ್ಳೆಕಾಯಿ ತಂದುಬೇಕು, ಬಿಸ್ಕೆಟ್ ತಂದು ಹಣ್ಣು ತಂದು ಕೊಡಬೇಕು, ಕೋಳಿ ತಂದು ಕೊಡಬೇಕು. ಇವೆಲ್ಲ ಹಿಂದೆ ಎಲ್ಲ ನಾವೆಲ್ಲ ಹಳ್ಳಿಗಳೆಲ್ಲ ನಾವು ನೋಡಿದ್ದೇವೆ. ಸೊ ಹಂಗೆ ಅದಕ್ಕೆ ಅವಕಾಶ ಸಿಗಬಾರ್ದು. ನೀವು ಯಾವತ್ತೂ ಕೂಡ ಪಾಸಿಟಿವ್ ಇರಬೇಕು. ಈಗ ಗೌರ್ಮೆಂಟು ನೀವೆಷ್ಟು 12.5 ಲಕ್ಷ ಜನ ನೀವಿದ್ದೀರಿ ನಮ್ಮ ರಾಜ್ಯದಲ್ಲಿ. ಎಲ್ಲರಿಗೂ ನಿಮ್ಗೆ ಸಿಕ್ಕಿರೋ ಭಾಗ್ಯ ಸಿಕ್ಕಿಲ್ಲ, ಎಲ್ಲರಿಗೂ ನಿಮ್ಗೆ ಸಿಕ್ಕಿರೋಂಥ ಅವಕಾಶ ಸಿಕ್ಕಿಲ್ಲ. ಎಲ್ಲ ಬೇಕಾದಷ್ಟು ಜನ ಎಷ್ಟೋ ಪ್ರಯತ್ನ, ಒಂದೊಂದು ಪೋಸ್ಟ್, ಒಂದು 50 ಪೋಸ್ಟ್, 100 ಪೋಸ್ಟ್ ಕರೆದ್ರೆ ಲಕ್ಷಾಂತರ ಜನ ಆಗ್ತಾರೆ. ಅಂಥದ್ರಲ್ಲಿ ತಾವೆಲ್ಲ ಭಾಳ ಅದೃಷ್ಟವಂತರು.